ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿಯಲ್ಲಿ ಹತ್ತಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ ಅಂತ ರೈತ ಸಂಘದವರು ಮನವಿ ಕೊಟ್ಟ ಹಿನ್ನೆಲೆ ಮಾಧ್ಯಮದಲ್ಲಿ ವರದಿ ಪ್ರಸಾರವಾದ ಕಾರಣ ಶಾಸಕ ಹಂಪಯ್ಯ ನಾಯ್ಕ ಅವರು ಶೈಲಜಾ ಇಂಡಸ್ಟ್ರೀಸ್ನಲ್ಲಿ ಹತ್ತಿ ಖರೀದಿ ಕೇಂದ್ರಕ್ಕೆ ಚಾಲನೆ ಕೊಟ್ಟಿದ್ರು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸುತ್ತಮುತ್ತ ಬಹುತೇಕ ಜನ ಹತ್ತಿ ಬೆಳೆಯನ್ನ ಅವಲಂಬಿಸಿದ್ದಾರೆ. ಆದರೆ ದಲ್ಲಾಳಿಗಳ ಕಾಟದಿಂದ ರೈತರಿಗೆ ಅನ್ಯಾಯವಾಗ್ತಾ ಇದೆ ಅಂತ ರೈತರ ಮನವಿ ಶಾಸಕ ಹಂಪಯ್ಯ ನಾಯ್ಕ ಅವರು ಎಚ್ಚೆತ್ತುಕೊಂಡು ಎಪಿಎಂಸಿ ಅಧಿಕಾರಿಗಳು ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿ ಚಾಲನೆ ಕೊಟ್ಟಿದ್ರು. ಶಾಸಕ ಹಂಪಯ್ಯ ನಾಯ್ಕ ಮಾತನಾಡಿ, ರೈತರಿಗೆ ಅನ್ಯಾಯವಾಗಬಾರದು ಅಂತ ಸರ್ಕಾರ ಹತ್ತಿ ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡಲಾಗಿದೆ. ರೈತರು ಇದರ ಅನುಕೂಲವನ್ನ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಮನವಿ ಮಾಡಿಕೊಂಡರು. ಇವತ್ತು ನಮ್ಮ ರಾಜ್ಯದಲ್ಲಿ, ಅದು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕುಗಳಲ್ಲಿ ಇವತ್ತು ಮಾನವಿ ಇವತ್ತು ಕೃಷಿ ಕೇಂದ್ರದವರು ಹತ್ತಿ ಖರೀದಿ ಮಾಡಿದ್ದು ನೋಡಿದಾಗ ಭಾಳ ರೈತರಿಗೂ ಒಂದು ಉತ್ತಮವಾದ ಲವಲವಿಕೆಯ ಒಂದು ಕಳೆ ಬಂದಿದೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಲೆಕ್ಕನೈಸಬಹುದು. ಹೀಗಾಗಿ ಇನ್ನೊಂದು ಮತ್ತೊಂದು ಈಗಾಗಲೇ ಅವರು ಹೇಳಿದರು, ಇವತ್ತು ಸ್ವಚ್ಛವಾದ ರೀತಿಯಲ್ಲಿ ಮಾಲು ಬಂದಾಗ ಅದು ಏನಪ್ಪ ಅಂದರೆ ನಮ್ಮ 8,110 ರೂಪಾಯಿ ಕ್ವಿಂಟಲ್ಗೆ ನಾವೇನಪ್ಪ ಅಂತಂದರೆ ಖರೀದಿ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅದು ಆದಷ್ಟು ಮಟ್ಟಿಗೆ ನಮ್ಮ ರೈತರು ಕಳಪೆ ಮಾಲು ತರಲಾರದ ಮನೆಯಲ್ಲಿ ಸ್ವಚ್ಛ ಮಾಡ್ಕೊಂಡು ಚಾಟಿಗೆ ಇಟ್ಕೊಂಡು ತೋರಿಸಲಾರ್ದಂಗೆ ಆ ಮಾಲು ತಂದರೆ ತಾವು ಓಪನ್ ಮಾರ್ಕೆಟಿಗೆ ಮತ್ತು ಸಿ ಅವರು ಖರೀದಿ ಮಾಡಿರೋದಕ್ಕೆ 100-200 ರೂಪಾಯಿ ಹೆಚ್ಚು ಕಮ್ಮಿ ಲಾಭ ನಮಗೆ ಸಿಗುತ್ತದೆ ಅಂತಕ್ಕಂಥ ಮಾತುಗಳು ಹೇಳ್ತೇನೆ. ಮತ್ತು ಅದರ ಜೊತೆಗೆ ಇವತ್ತೇನಪ್ಪ ಅಂದ್ರೆ ಪೇಮೆಂಟ್ ಎಷ್ಟು ದಿವಸ ಕೊಡ್ತಾರೆ ಅಂತಕ್ಕಂಥದ್ದೊಂದು ಪ್ರಶ್ನೆ ಬರ್ತದೆ. ಅವರು ಪೇಮೆಂಟು ನೀವು ಖರೀದಾದ ತಕ್ಷಣ 1 ದಿವಸ 2 ದಿವಸ 3ನೇ ದಿವಸಕ್ಕೆ ಪೇಮೆಂಟ್ ಮಾಡಲೇಬೇಕು. ಅವ್ರಿಗೆ 3 ದಿವಸ ಟೈಮ್, 1, 2, 3 ಏನಪ್ಪ ಅಂತಂದರೆ 3ನೇ ದಿವಸ ಅವರು ಮಾಡಿದಂಥ ಮಾಲಿಗೆ ಅವರು ಏನಪ್ಪ ಅಂತಂದ್ರೆ ದುಡ್ಡು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮ ಎಲ್ಲ ರೈತರಿಗೆ ನಾನು ತಿಳಿಯಿರುತ್ತೆ. ಮತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಹಗಲು ರಾತ್ರಿ ಮಳೆ ಇದರಲ್ಲಿ ಇವತ್ತು ಹಚ್ಚಿ ಇಡಲಾರ್ದ ಜಾಗ ಸಿಗಲಾರ್ದ ಇವತ್ತೇನಪ್ಪ ಅಂದರೆ ರೋಡುಗಳಲ್ಲಿ ಕೆಳಗೆ ಬರ್ಕಗಳು ಹಾಕಿ ನೆಟ್ಟು ಹಾಕಿ ಮ್ಯಾಗ ಬರ್ಕಗಳು ಹೊಸ್ತಕ್ಕಂಥ ಕೆಲಸ ಮಾಡಿ ಭಾಳ ಬವಳಿಪಟ್ಟಿದ್ದಾರೆ ನಮ್ಮ ರೈತರು. ಆ ಒಂದು ಇದಕ್ಕೆ ಇವತ್ತು ಶ್ರೀಶಿಯವರು ಇವತ್ತು ಇಂಥ ಒಂದು ಕೇಂದ್ರದಲ್ಲಿ ಮಾನವಿ ತಾಲೂಕಿನ ಪ್ರಪ್ರಥಮವಾಗಿ ರಾಜ್ಯದಲ್ಲೇ ಪ್ರಥಮ ಇದೆ ಮಾಡಿದ್ದಾರೆ ಅನ್ನೋದಕ್ಕೆ ನಾನು ಇವತ್ತು ಸಿ ಕೇಂದ್ರದ ಮತ್ತು ಈ ಸರ್ಕಾರಕ್ಕೆ ನಾನು ರೈತರ ಪರವಾಗಿ ಮಾತಾಡ್ತೀವಿ. ಹೀಗಾಗಿ ಯಾವುದೇ ಅಡ್ಡಿ ಆತಂಕಗಳು ಬಂದರೆ ನಮಗೆ ತಿಳಿಸ್ಬೇಕು ರೈತರು ತಾವು. ನನಗಾಗಲಿ ತಹಸೀಲ್ದಾರ್ಗಾಗಲಿ ಇವತ್ತು ಏನಪ್ಪ ಅಂತಂದರೆ ಅಗ್ರಿಕಲ್ಚರ್ ಆಫೀಸರ್ ಬಂದಿಲ್ಲ ಹೇಳಿದರೆ ತಿಳಿಸ್ಬೇಕು. ತಿಳಿಸಿ ನಿಮಗೆ ಮೊನ್ನೆ ಈಗ 2-3 ದಿನದಿಂದ ತಾಲೂಕು ಆಡಳಿತ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿದ್ವಿ. ಏನಂದರೆ ಭತ್ತ ಖರೀದಿ ಕೇಂದ್ರ, ಹತ್ತಿ ಖರೀದಿ ಕೇಂದ್ರ ತೆಗಿಬೇಕಂತೇಳಿ ಕೊಟ್ಟಿದ್ವಿ. ಆದರೆ ಇದು 1 ತಿಂಗಳ ಮುಂಚೆನೇ ಮಾಡೋಂಥ ಕೆಲಸ ಈಗ ನಿನ್ನೆ ಇವತ್ತು ಮಾಡಕಚ್ಚ. ಇದಕ್ಕೆ ಕಾರಣರಾದರೆ ನಮ್ಮ ರೈತ ಸಂಘ ಮತ್ತು ಮಾಧ್ಯಮದವ್ರ ಮುಖಾಂತರ ಆದಮೇಲೆ ಇವ್ರು ಎಚ್ಚೆತ್ತುಕೊಂಡಾರೆ. ಅಂದರೆ ಇಲ್ಲಿರೋ ಶಾಸಕರೇನು, ಅವ್ರ ಜವಾಬ್ದಾರಿ ಏನು, ಯಾರು ನಾವು ಮಾಡ್ಬೇಕು? ಗೊಬ್ಬರ ಖರೀದಿ ಮಾಡಬೇಕಾದ್ರೆ ರೈತ ಸಂಘ ಬೇಕು, ನೀರು ಕೇಳಬೇಕಾದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಬೇಕು, ಕರೆಂಟ್ ಬೇಕಂದರೆ ರಾಜ್ಯ ರೈತ ಸಂಘ ಬೇಕು. ಯಾಕಂದ್ರೆ ಕೇಳಾರ ಮುಂಚೆ ಮಾಡೋಕ್ಕೆ ಈಗ ಓಟು ಕೊಟ್ಟು ಜನಪ್ರತಿನಿಧಿಗಳು ಅಂದರೆ ನಾವು ಯಾರಿಗೆ ಕೊಟ್ಟಿವಿ ಓಟು? ನಾವು ಮಾಡೋಕ್ಕಾಗ್ತದೆ ದಿನ ಬೆಳಗ್ಗೆದ್ರೆ? ಇದನ್ನು ಎಚ್ಚೆತ್ತುಕೊಂಡು ಯಾವೇ ಕೆಲಸ ಇರಲಿ, ತಮ್ಮ ತಾಲೂಕು MLA ಇರಲಿ, ತಾವು ಸರ್ಕಾರದಲ್ಲಿ ಇದ್ದಂಥ ತಾವು ಕೆಲಸ ಮಾಡಬೇಕು. ಈ ಮಾಧ್ಯಮದವ್ರು ಕೂಡ ನನಗೆ ಸಹಾಯ ಮಾಡ್ಯಾರ. ಮಾಧ್ಯಮದವ್ರ ಮುಖಾಂತರ ಈ ಖರೀದಿ ಕೇಂದ್ರ ತೆಗೆದೋದಕ್ಕೆ ನಮ್ಗೆ ತುಂಬ ಸಂತೋಷವಾಗಿದೆ. ಇನ್ನೂ ಉಳಿದಂಥ ರೈತರು ಕೂಡ ನ್ಯಾಯ ಸಿಕ್ಕದ, ಆದರೂ ಕೂಡ ಸಿಗ್ತದೆ. ಆದರೆ ತಾವು ಎಚ್ಚೆತ್ತುಕೊಂಡು ಯಾರು ಸರ್ ಶಾಸಕರು ಹಂಪಯ್ಯ ಸಾವ್ಕಾರರಾಗಲಿ, ಬೋಸರ ಸಾಬ್ ಆಗಲಿ, ಇಲ್ಲಿರೋರು ಶಾಸಕರು ಯಾರೇ ಇರಲಿ, ಯಾರಿದ್ದರೂ ಕೂಡ ಅವ್ರು ಮಾಡೋಂಥ ಕೆಲಸ ನಾವು ಪದೇ ಪದೇ ನಾವು ಹೋರಾಟ ಮಾಡಿ ತಗೋಬೇಕೆಂಬುದು ಭಾಳ ಖಚಿತ. ಈ ಮಳೆ ಬಂದು ಹತ್ತಿ ಹಾಳಾಗಿದ್ದೊಂದು, ಕೆಲವು ತಲೆ ಭತ್ತ ಬಿದ್ದಾವ, ದಾರಿ ಸರಿ ಇಲ್ಲ. ಎಲ್ಲಿ ನೋಡ್ರಿ, ನಾವು 10 ಕಿಲೋಮೀಟ್ರದಲ್ಲಿ ಒಂದು ದಾರಿ ಸರಿಗಿಲ್ಲ ಅಂದರೆ ನಮ್ಮ ನಾಚಿಕೆಡ್ತಾನಲ್ಲ.
ಹೇಳ್ರಿ ನೀವು ನೋಡ್ರಿ, ನಾವು ಸುಳ್ಳು ಅಂದ್ರಿಗೇನ ಅಲ್ಲೆಲ್ಲ ನೋಡ್ರಿ ದಾರಿಗಳು ನೋಡ್ರಿ ಏನಾಗ್ಯಾವ. ಪ್ರತಿಯೊಂದು ಹೋರಾಟ ಮಾಡಿ ಕೇಳೋದ್ರಲ್ಲಿ ಅರ್ಥ ಇಲ್ಲ. ದಯವಿಟ್ಟು ನಮಗೇನು ಯಾವ ರಾಜಕಾರಣಿಗಳು ವೈಯಕ್ತಿಕ ಇಲ್ಲ, ಆದರೆ ಏನಾರ ತಮ್ಮ ಜವಾಬ್ದಾರಿಗಳನ್ನ ತಾವು ಒಂದು ಮುಂಚಿತ ಎಚ್ಚೆತ್ತುಕೊಂಡು ಮಾಡಬೇಕನ್ನಂತೇಳಿ ನನ್ನ ಉದ್ದೇಶ ಅಷ್ಟೇ. ತಾಲೂಕು ಪ್ರಧಾನ ಕಾರ್ಯದರ್ಶಿ ಅಂಬರೀಷ್. ಮೊನ್ನೆ ದಿನ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮಾನ್ವಿಯ ತಾಲೂಕು ಆಡಳಿತಕ್ಕೆ ಒಂದು ಮನವಿಯನ್ನು ಕೊಡಲಾಗಿತ್ತು. ನಮ್ಮಲ್ಲಿ ಏನಪ್ಪ ಅಂದರೆ ಈ ಸುಮಾರು 2 ತಿಂಗಳಿಂದ ಹತ್ತಿ ಬರ್ತಾ ಇದೆ, ಬಟ್ ಇಲ್ಲಿ ಖರೀದಿ ಕೇಂದ್ರ ಇನ್ನೂ ಸ್ಟಾರ್ಟ್ ಮಾಡಿದ್ದಿಲ್ಲ. ಅದಕ್ಕೋಸ್ಕರ ನಾವು ಒಂದು ರೈಸ್ ಮಾಡಿದ್ವಿ. ನಾವು ಇಲ್ಲಿ ಏನಪ್ಪ ಅಂದ್ರೆ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಬೇಕು ಅಂಥೇಳಿ ನಮ್ಮ ಪತ್ರಿಕಾ ಮಾಧ್ಯಮದವರು ನಾವು ಕೊಲ್ತೇವೆ ಏನಪ್ಪ ಅಂದರೆ ಒಂದು ಹತ್ತಿ ಖರೀದಿ ಕೇಂದ್ರ ಇವತ್ತೇ ಸ್ಟಾರ್ಟ್ ಮಾಡಬೇಕಂತೇಳಿ ಒಂದು ರೈಸ್ ಮಾಡಿದ್ವಿ. ಅದಕ್ಕೋಸ್ಕರ ಏನಪ್ಪ ಅಂತಂದ್ರೆ ಇವತ್ತಿನ ದಿನ ಹತ್ತಿ ಖರೀದಿ ಕೇಂದ್ರ ಏನಪ್ಪ ಅಂತಂದರೆ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಇದೇನಪ್ಪ ಅಂತಂದ್ರೆ ಸಂತೋಷದ ಸಮಾಚಾರ. ಇದೇ ರೀತಿ ನಾವೇನಪ್ಪ ಅಂತಂದರೆ ಸ್ಥಳೀಯ ಆಗಿರ್ತಕ್ಕಂಥ ಶಾಸಕರಿಗೂ ಹಾಗೂ ಸಚಿವರಿಗೂ ನಾನು ಕೇಳಿಕೊಳ್ಳುವುದಿಷ್ಟೇ, ನೀವು ಇದೇ ಏನಪ್ಪ ಅಂದರೆ ಇದೇ ಕೆಲಸವನ್ನು ನೀವು ಮುಂದೆ ಇದೇ ಕೆಲಸವನ್ನು ಮೊದಲೇ ಮಾಡಿದರೆ ಇದು ಯಾವುದು ಬರ್ತಿದ್ದಿಲ್ಲ ನಿಮಗೆ. ಅದಕ್ಕೇನಪ್ಪ ಅಂದರೆ ಮುಂದೆ ಆದರೂ ಕೂಡ ನೀವು ಯಾವುದೇ ಕೆಲಸ ಇರಲಪ್ಪ ಅಂತಂದ್ರೆ ಯಾವುದೇ ಕೆಲಸ ಇರಲಿ ನಾವು ಕೇಳೋದಲ್ಲ, ನೀವೇ ತಿಳ್ಕೊಂಡ್ರೆ ಮಾಡಬೇಕು. ಅದು ಬಿಟ್ಬಿಟ್ಟು ನೀವು ಎಲ್ಲ ಹತ್ತಿ ಮಾರಿದ ಮೇಲೆ ಈಗ ಏನಪ್ಪ ಅಂತಂದ್ರೆ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡ್ತಿದ್ದೀರಿ. ಆದರೂ ಕೂಡ ಈಗ ಅರ್ಧಕ್ಕರ್ಧ ಮಾರಿದ್ದಾರೆ. ಇದೇನಪ್ಪ ಅಂದರೆ ಈಗ 1 ತಿಂಗಳ ಮುಂಚೆನೇ ಇದು ಸ್ಟಾರ್ಟ್ ಮಾಡಬೇಕಾಯ್ತು, ಬಟ್ ಆದರೂ ಪರವಾಗಿಲ್ಲ, ಇವತ್ತೇನು ಸ್ಟಾರ್ಟ್ ಮಾಡ್ತಿದ್ದೀರಿ. ಇದು ಒಂದು ಒಳ್ಳೆಯ ಕೆಲಸ ಆಗಲಿ ಎಲ್ಲರಿಗೂ. ನಾನು ಅಲ್ಲ ಸರ್, ಏನಂತಂದರೆ ಈ ಹತ್ತಿ ಖರೀದಿ ಕೇಂದ್ರ ಡಿಲೇ ಆಗೋದಕ್ಕೆ ಯಾರ್ಯಾರು ಸರ್ ಕಾರಣ? ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂದರೆ ಮಾಧ್ಯಮದಲ್ಲಿ ಮತ್ತು ರೈತ ಸಂಘದವರು ಆ ವರದಿ ಮಾಡಿದ ಹಿನ್ನೆಲೆಯಲ್ಲಿ ಅವಾಗ ಎಚ್ಚೆತ್ತುಕೊಳ್ತಾರೆ ಸರ್ಕಾರ. ಹೌದು, ಮಾಧ್ಯಮದವರು ಹಾಗೂ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಏನೋ ಒಂದು ಧ್ವನಿ ಎತ್ತಿದ್ವಿ. ಆ ಒಂದು ಧ್ವನಿ ಹಿನ್ನೆಲೆಯಲ್ಲಿ ಅವ್ರು ಏನಪ್ಪ ಅಂತಂದರೆ ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಇವ್ರು ಏನಪ್ಪ ಅಂದರೆ ಮೊದಲೇ ಮಾಡ್ಬೋದಾಗಿತ್ತು ಇವರು. ಆದರೆ ಇವರು ಸ್ಥಳೀಯ ಶಾಸಕರು ಏನಪ್ಪ ಅಂತಂದರೆ ಮೊದಲೇ ಇದ್ರ ಬಗ್ಗೆ ಅವ್ರಿಗೆ ಗೊತ್ತಿರಬೇಕು. ಯಾರು ಸರ್? ಹಂಪಯ್ಯ ನಾಯಕ್ ಸಾಹೇಬರು ಇಲ್ಲಿ ಏನಪ್ಪ ಅಂದರೆ ಸ್ಥಳೀಯ ಶಾಸಕರು. ಅವ್ರು ಏನಪ್ಪ ಅಂದರೆ ಮೊದಲೇನಪ್ಪ ಅಂದರೆ ಈ ಒಂದು ಹತ್ತಿ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಿ ರೈತರ ನೆರವಿಗೆ ಬರಬೇಕಾಗಿತ್ತು, ಬಟ್ ಅವ್ರು ಬರಲಿಲ್ಲ. ಏನಪ್ಪ ಅಂದರೆ ಸ್ಥಳೀಯ ಮಾಧ್ಯಮದವರು ಹಾಗೂ ನಾವು ಏನಪ್ಪ ಅಂತಂದರೆ ಈ ಕೆಲಸವನ್ನು ಮಾಡಿದ್ದೀವಿ. ಇವತ್ತೇನಂತಂದರೆ ಹತ್ತಿ ಖರೀದಿ ಕೇಂದ್ರ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.